ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ಸೇವೆಗೈವರು ಗೋಸಾಯಿಗಳು, ಅಲ್ಲಾನ ಸೇವೆ ಮಾಡುವರು ಕೆಲವರು, ಕೆಲವರು ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು. ಎಲ್ಲಿಗೂ ನಮಸ್ಕಾರ. ನಾನು ಆ ಗೊಂಬೆ ನಟರಾಜ್. ಸಿಖ್ಖರ ಇತಿಹಾಸದ ಬಗ್ಗೆ ನಾವು ಡಾಕ್ಯುಮೆಂಟ್ರಿ ಸಾಕ್ಷಿಚಿತ್ರ ಮಾಡ್ತಾ ಇದ್ವಿ. ಹಿಂದಿನ ಸಂಚಿಕೆಯಲ್ಲಿ ಗುರು ಅರ್ಜುನ್ ದೇವ್ ಬಗ್ಗೆ ಮಾತಾಡಿದೆ. ಹಿಂದಿನ ಸಂಚಿಕೆಯಲ್ಲಿ ಅವನ ಮಗ ಹರ್ಗೋವಿಂದ್ ಅಂತ, ಅವನ ವಿಷಯ ನಾವು ಮಾತಾಡೋಣ. ಗುರು ಹರ್ಗೋವಿಂದ್ ಅಂತನೂ 1595ರಿಂದ 1644 ಅವನ ಜೀವಮಾನ. ಇವನು ತಂದೆನ ಹೇಗೆ ಜೈಲಿನಲ್ಲಿಟ್ಟು ಸೆರೆಮನೆಯಲ್ಲಿಟ್ಟು ಜಹಾಂಗೀರ್ ಅವನು ಸಾಯಿಸ್ಬಿಟ್ನೋ, ಅವನು ಮಗನೂ ಸಾಯಿಸ್ಬೋದಾಗಿತ್ತು, ಸಾಯಿಸ್ಲಿಲ್ಲ. ಮಗನ ಬಿಟ್ಬಿಟ್ಟ. ಅವನಿಗೆ ಕೇವಲ ಆವಾಗ ಅವನಿಗೆ 11 ವರ್ಷ ಹುಡುಗ. ಅವನು 11 ವರ್ಷ ಆಗಿತ್ತಷ್ಟೇ ತಂದೆ ಸಾಯುವಾಗ. ಸೆರೆಮನೆಯಲ್ಲೇ ಇದ್ದ ಅವನು ಕೂಡ ಪಾಪ. ಏನೋ ಯಾವುದೋ ಕಾರಣಕ್ಕಂತೂ ಅವನು ಸೆರೆಮನೆಯಿಂದ ಬಿಡುಗಡೆ ಆಯಿತು. ಬಂದ ಕೂಡಲೇ ಅವನಿಗೆ ಕಿರೀಟಾಧಾರಣೆ ಮಾಡಿದ್ರು. ಆ ಕಿರೀಟಾಧಾರಣೆ ಮಾಡುವಾಗ ಎಲ್ಲರೂ ಮಾಡ್ದಂಗೆ ಇವನು ಮಾಡಿಸ್ಕೊಳ್ಳಿಲ್ಲ. ಇವನು ತಲೆಗೆ ಒಂದು ಇದು ಹಾಕೋದಾಗ್ಲಿ, ತೆಂಗಿನಕಾಯಿ ಇಟ್ಟು ಇದು ಮಾಡೋದು ಅದೇನೋ ಇರ್ತದೆ, ಅದೆಲ್ಲ ಬಿಟ್ಬಿಟ್ಟ. ಅವನು ಬಿಟ್ಬಿಟ್ಟು ಅದ್ರ ಬದಲು ಏನು ಮಾಡ್ದ, ಗುರುಗಳು ಹಿಂದಿನ ಗುರುಗಳು ಹಾಕಿರೋ ಪೋಷಾಕ ಎಲ್ಲ ತೆಗೆದುಬಿಟ್ಟ, ಅದನ್ನ ಹಾಕೊಳ್ಳಲ್ಲ ಅಂತ. ಅದು ಬಿಟ್ಬಿಟ್ಟು ಏನು ಮಾಡ್ದ, ಸೊಂಟಕ್ಕೆ ತಲೆಗೆ ಮುಂಡಾಸ ಎಲ್ಲ ಬಿಟ್ಬಿಟ್ಟು ಸೊಂಟದ ಎರಡೂ ಬದಿಗೆ 2 ಕತ್ತಿಗಳನ್ನ ಧರಿಸ್ದ. ಒಂದು ಕತ್ತಿ ಸಾಲದು, 2 ಕತ್ತಿ. ಯಾಕೆ ಅಂತ ಕೇಳಿದ್ರೆ, ನೀನು 2 ಕತ್ತಿ ಧರಿಸ್ಬಿಟ್ಟಿದ್ದಾರೆ, ಎಂಥ ಗುರು ನೀನು, ಯಾಕಪ್ಪ ಕತ್ತಿ ಬೇಕು ನಿನಗೆ? ಅದರಲ್ಲೂ 2 ಕತ್ತಿ. ಆವಾಗ ಉತ್ತರ ಕೊಡ್ತಾನಂತೆ, ಒಂದು ಕತ್ತಿ ಮಿರಿ ಅಂದ್ರೆ ಲೌಕಿಕ ಅಧಿಕಾರ, ಇನ್ನೊಂದು ಕತ್ತಿ ಪಿರಿ ಅಂದ್ರೆ ಆಧ್ಯಾತ್ಮಿಕ ಅಧಿಕಾರ ಪಟ್ಟ ಹೊಂದಿರುವ ಚಿಹ್ನೆಗಳನ್ನು ಬಿಂಬಿಸಿ ನನ್ನ ನೂತನ ಭಾವನೆ ತತ್ವವನ್ನು ನಾನು ಪ್ರದರ್ಶನ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಸೊ ಅವನು ಮಹತ್ತರ ಬದಲಾವಣೆ ತಂದ್ಬಿಡ್ತಾನೆ ಅವನು ಸಿಖ್ಖರ ಒಂದು ಧರ್ಮಾಚರಣೆಯಲ್ಲಿ. ಸೊ ಆಧ್ಯಾತ್ಮಿಕ ತತ್ವ ವಿಚಾರನೂ ತಂದ ಅದು ಹಿಂದಿನವ್ರು ಏನು ಹೇಳಿದ್ರು ಅದೇ ತಂದ. ಆದರೆ ಯಾವಾಗ ತನ್ನ ತಂದೆಯನ್ನು ಆ ಭಾಷಾ ಸಾಯಿಸ್ಬಿಟ್ನೋ, ಅವನಿಗೆ ಪ್ರತೀಕಾರದ ಮನೋಭಾವ ಬಂದ್ಬಿಡ್ತು. ನಾವು ಸುಮ್ಮನೆ ಕುರಿಗಳ ಥರ ಸತ್ತೋದ್ರೆ ಏನು ಪ್ರಯೋಜನ? ಬರೀ ಧರ್ಮಾಧಿಕಾರ, ಧರ್ಮ ಅನ್ಕೊಂಡು ನಾವು ತತ್ವ ವಿಚಾರ ಹೇಳ್ತಾ ಕೂತ್ಕೊಂಡ್ರೆ ಯಾರೂ ಕೇಳೋದಿಲ್ಲ. ಕೇಳಿದ್ರು ಕೂಡ ಸುಮ್ಮನೆ ಬಿಡಲ್ಲ, ನಮ್ಗೆ ಅದರಿಂದ ಉಪಯೋಗ ಆಗೋದಿಲ್ಲ. ನಾವು ಅದ್ರ ಜೊತೆಗೆ ನಾವು ಯೋಧರು ಆಗಬೇಕು, ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋ ಭಾವನೆ ಅವನನ್ನು ಮಾಡ್ಬಿಡ್ತು. ಸೊ ಅದಕ್ಕೆ ಏನು ಮಾಡ್ದ ಅವನು, ಭಕ್ತರಿಗೆಲ್ಲ ಹೇಳ್ದ, ಶಿಷ್ಯಂದ್ರಿಗೆಲ್ಲ ಹೇಳ್ದ, ನೋಡ್ರಿ ನೀವೆಲ್ಲ ತರೋದಾದ್ರೆ ನನಗೆ ಕಾಣಿಕೆ ಕೊಡ್ತೀರಲ್ಲ, ನನಗೆ ಕಾಣಿಕೆ ಬೇಡ, ನೀವು ದುಡ್ಡು ಕೊಡಬೇಡಿ, ಆದರೆ ಕುದುರೆಗಳು ತಗೊಂಬನ್ನಿ, ಆಯುಧಗಳನ್ನು ತಗೊಂಡು ಬನ್ನಿ. ಕೇವಲ ಆಧ್ಯಾತ್ಮಿಕ ಬಲವೊಂದಿದ್ದರೆ ಸಾಲದು, ದೈಹಿಕ ಮತ್ತು ಲೌಕಿಕ ಬಲವೂ ಮುಖ್ಯ, ಅವಶ್ಯಕ ಎಂಬ ನಿಲುವನ್ನು ಹೊತ್ತ ಗುರು ಹರ್ಗೋಬಿಂದ್ ಸಿಂಗ್ ಸಿಖ್ ಧರ್ಮದ ಆಚರಣೆಯಲ್ಲಿ ಮಹತ್ತರ ಬದಲಾವಣೆ ತಂದ ಅಂತ ಹೇಳ್ತಾರೆ. ಅವನು ಗುರು ಕೀರ್ತನೆಗೆ ರಣಗೀತೆಗಳ ರಾಗಗಳ ಸಂಯೋಜನೆ ಮಾಡಿರೋದು ಒಂದು ಅಭಿಪ್ರಾಯ ಇದೆ. ಸಿಖ್ಖರು ಬಲಶಾಲಿಯಾಗಿ, ಧೈರ್ಯವಂತರಾಗಿ, ಶಕ್ತಿಯುತರಾಗಿ ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳುವಂತರಾಗಬೇಕು. ಗುರು ಶಿಷ್ಯಂದ್ರಿಗೆ ಆಯುಧ ಪಾಣಿಗಳಾಗಿ ಶಸ್ತ್ರ ಶಿಕ್ಷಣ ಧರಿಸಿಕೊಂಡು ತಮ್ಮ ದೇಹಗಳಲ್ಲೇ ದೇಶದ ರಕ್ಷಣೆಗೂ ಸಿದ್ಧರಾಗಬೇಕೆಂಬ ನಿಲುವನ್ನು ಹೊತ್ತ ನಮ್ಮ ದೇಹ ರಕ್ಷಣೆ, ದೈಹಿಕ ರಕ್ಷಣೆ, ಅದ್ರ ಜೊತೆಗೇನೆ ದೇಶ ರಕ್ಷಣೆ ಕೂಡ
ಇದು ಒಂದು ಅದ್ಭುತವಾದ ಕಥೆ, ಇದು ಅದ್ಭುತವಾದ ಇತಿಹಾಸ, ಇದು ಇಂದಿಗೂ ಇದು ಪ್ರಸ್ತುತ ಅಂತ ನನ್ನ ಒಂದು ವೈಯಕ್ತಿಕ ಭಾವನೆ. ಯಾಕಂದರೆ ನಾವು ಮೊದಲಿಂದನೂ ಹಿಂದೂ ಧರ್ಮದಲ್ಲಿ ಏನು ಬರೀ ಧರ್ಮ ಪ್ರಚಾರ ಮಾಡಿ 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 ನಾವು ಯಾವ ಥರದಲ್ಲೂ ನಾವು ಪ್ರತಿರೋಧ ತೋರಿಸದೆ ನಿಸ್ಸತ್ವರಾಗ್ಬಿಟ್ಟಿದ್ವಿ, ಸತ್ವನೇ ಇಲ್ಲ. ಅದನ್ನು ಹೋಗ್ಲಾರ್ಸೋ ಪುಸ್ತಕ ಹೇಳ್ಬಿಟ್ಟು ಆಯುಷ್ಮಾನಕ್ಕಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು, ನಾವು ಸುಮ್ಮನೆ ಬಲಹೀನರಾಗಿರಬಾರ್ದು, ಅದಕ್ಕೆ 2 ಕತ್ತಿ ಇಟ್ಕೊಡಿ ಅಂತಾನೆ, ಒಂದು ಹೈ, ಒಂದು ಮಿರಿ, ಒಂದು ಪಿರಿ ಅಂತೇಳಿ ಇಟ್ಕೊ ಅಂತ ಹೇಳ್ತಾನೆ ನಾವು. ಸೊ ಹಾಡುಗಳಲ್ಲೂ ಕೂಡ ಅವನು ರಣಗೀತೆಗಳು ಅಂತ ತಂದ್ಬಿಡ್ತಾನೆ ಅವನು ಹಾಡು ಹೇಳ್ಬೇಕಾದ್ರೆ. ಸುಮ್ಮನೆ ಬರೀ ಭಜನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಆದ್ರಿಂದ ಭಜನೆ ಕೇಳ್ತಾರೆ, ಭಜನೆ ಭಾಳ ಚೆನ್ನಾಗಿದೆ, ಹಾಡು ಕೇಳ್ತಾರೆ, ಹಾಡು ಚೆನ್ನಾಗಿದೆ, ತಲೆ ತಗ್ಗಿಸ್ತಾರೆ, ಎಲ್ಲ ಮಾಡ್ತಾರೆ, ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತಾರೆ ಅಷ್ಟೇ. ಆದರೆ ಹೊಡೆದು ಎಬ್ಬಿಸುವ ಹಾಡುಗಳು, ರಣಗೀತೆಗಳು ಬೇಕು ನಮಗೆ ಪ್ರಚೋದನೆಗೊಳ್ಳುವಂಥ ಹಾಡುಗಳು ಬೇಕು. ಅಂಥ ಹಾಡುಗಳನ್ನ ನೀವು ರೂಪಿಸಿ, ಅಂಥ ಹಾಡುಗಳನ್ನ ಬರೀರಿ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಇದು ಇಂದಿಗೂ ಪ್ರಸ್ತುತ ಅಂತ ಅನ್ಸುತ್ತೆ ನಮಗೆ ಅಲ್ವಾ. ನಾವು ಹಾಡುಗಳು ಕೇಳ್ತೀವಿ, ಎಷ್ಟೋ ಜನ ಕವಿಗಳು ಹೇಳಿದ್ದಾರೆ, ಹಾಡುಗಳು ಭಾಳ ಚೆನ್ನಾಗಿ ಇಂಪಾಗಿರ್ತದೆ, ಗಂಟೆಗಟ್ಟಲೆ ಹಾಡು ಹೇಳ್ತಾರೆ, ದೇವರು ಭಜನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ನಮಗೆ ಹೊಡೆದೆಬ್ಬಿಸುವ, ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಳ್ಳುವಂಥದ್ದು, ಅಥವಾ ನಾವು ರಕ್ಷಣೆ ಮಾಡಿಕೊಂಡ್ರೆ ದೇಶನೂ ರಕ್ಷಣೆ ಮಾಡ್ಕೊಳ್ಳೋಂತಾಗಬೇಕು, ಅಂಥ ಹಾಡುಗಳು ನಮಗೆ ಪ್ರಚೋದಿಸುವಂಥ ಹಾಡುಗಳು ನಾವು ಇವತ್ತಿಗೂ ಹೇಳೋದಿಲ್ಲ, ಅದು ಹೇಳಕ್ಕೆ ಹೋಗೋದು ಇಲ್ಲ ನಮಗೆ. ಅಯ್ಯೋ ದೇವ್ರ ಹಾಡುಗಳು ಸಾಕಪ್ಪ, ನಮಗೆ ಕರುಣಾಜನಕವಾಗಿ ಇಂಪಾಗಿ ಆ ರಾಗದಲ್ಲಿ ಈ ರಾಗದಲ್ಲಿ ಹಾಡು ಹೇಳಿ ಅಂತ ನಮಗೆ ರಂಜನೆ ಕೊಟ್ಬಿಡ್ತಾರೆ. ಎಷ್ಟು ಜನ, ಎಷ್ಟು ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲನೂ ಅದೇ ಥರ, ನಮ್ಮ ದಾಸವರೇಂದ್ರಾಗಲಿ ಯಾರೇ ಆಗಲಿ, ಅವರೆಲ್ಲ ಯಾವುದೇ ಪದ್ಧತಿ, ಹಿಂದೂಸ್ತಾನಿ ಆಗಲಿ ದಕ್ಷಿಣಾದಿ ಆಗಲಿ, ಎಲ್ಲರೂ ಇದೇ ಕೆಲಸ ಮಾಡ್ಕೊಂಡ್ಬಂದ್ರು. ಒಬ್ಬರು ರಣಗೀತೆ ಯಾರು ರಚಿಸಲೇ ಇಲ್ಲ. ಆದರೆ ಸಿಖ್ಖರಲ್ಲಿ ಅದು ಇವನ ಕಾಲದಲ್ಲೇ ಶುರುವಾಯ್ತದು. ಸೊ ಅವನು ಸಿಖ್ಖರಿಗೆ ಅಂದರೆ ಅವನ ಶಿಷ್ಯಂದ್ರಿಗೆ ನೀವು ಮಾರ್ಗಸೂಚಿ ಎಲ್ಲ ನೀವು ಈ ಥರ ಮಾಡಬೇಕು, ದೇಶದ ರಕ್ಷಣೆಗೂ ನೀವು ಸಿದ್ಧರಾಗಿರಬೇಕು, ನಿಮ್ಮ ರಕ್ಷಣೆ ಅಂದರೆ ದೇಶದ ರಕ್ಷಣೆಗೂ ಸಿದ್ಧರಾಗಿರಬೇಕು. ಮೊದಲು ಅವನು ಏನು ಮಾಡ್ತಾನೆ ಅಂತಂದರೆ, ತನ್ನ ರಕ್ಷಣೆ ಒಂದು ಅಂಗರಕ್ಷಣೆ ಪಡೆನೇ ಹಾಕೊಂಡ್ಬಿಡ್ತಾನಂತೆ. ಒಂದು 52 ಜನದ್ದು ಅಂಗರಕ್ಷಣೆ, ತನ್ನನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಅಂಗರಕ್ಷಣೆ ಮಾಡ್ಕೊಂಡ್ಬಿಡ್ತಾನಂತೆ. ಸೊ ಆಮೇಲೆ ಕೆಲವೇ ದಿನಗಳಲ್ಲಿ ಅವನು 1000 ಅಶ್ವಗಳ ಒಂದು ಅಶ್ವದಳನ್ನು ರೂಪಿಸ್ಬಿಡ್ತಾನಂತೆ. ಸಿಖ್ ಧರ್ಮದ ನಾನಕರು ಏನೇನು ಹೇಳಿದ್ರೋ ಅದರ ವ್ಯತಿರಿಕ್ತವಾಗಿ ಅದನ್ನು ಪಾಲಿಸ್ದೇನೆ, ಅದು ಇರಲಿ, ನಮ್ಗೆ ಇದು ಬೇಕು, ನಮಗೆ ಲೌಕಿಕ ಜೀವನನೂ ಬೇಕು, ಧಾರ್ಮಿಕ ಜೀವನನೂ ಬೇಕು. ಅದಕ್ಕೆ ಒಂದು ಕತ್ತಿ ಲೌಕಿಕ, ಒಂದು ಕತ್ತಿ ಮಿರಿ, ಇನ್ನೊಂದು ಕತ್ತಿ ಪಿರಿ ಅಂತೇಳಿ 2 ಕತ್ತಿ ಇಟ್ಕೊಳ್ತಾನ ಅವನು. ಅದೇ ಥರ ಅವನ ಪ್ರಮುಖರಾಗಿ ಅವನ ಅಶ್ವದಳದಲ್ಲಿ ಅವನ ಸೈನಿಕರಲ್ಲಿ ಯಾರಿದ್ರು ಅಂದರೆ ಜಾಟ್ ಸಮುದಾಯದವರು ಇದ್ರಂತೆ. ಕ್ಷತ್ರಿಯರಿಲ್ಲ, ಎಲ್ಲ ರೈತರೇ. ಜಾಟ್ಸ್ ಅಂತಂದರೆ ಅವರೆಲ್ಲ ರೈತರು, ಬಲಿಷ್ಠ ಜನಗಳವರು. ಇವತ್ತಿಗೂ ಅಷ್ಟೇ ಜಾಟ್ ಸಮುದಾಯದವರು ಬಲಿಷ್ಠ ಜನರು ಅವರು. ಅವರೇ ಜಾಸ್ತಿ ಸೇರ್ಕೊಂಡಿರ್ತಾರೆ ಅವ್ರಿಗೆಲ್ಲ. ಸೊ ಯಾಕೆ ಇದು ಆಯಿತು ಅಂದರೆ, ತಂದೆಯ ಒಂದು ಹತ್ಯದಿಂದ ಇವನು ಒಂದು ಪ್ರತೀಕಾರ ತಗೊಳ್ಬೇಕು, ನಾವು ಜಾಗರೂಕರಾಗಿರ್ಬೇಕು ಅನ್ನೋದು ಅಂತ ಹೇಳ್ತಾರೆ ಅವರು ಇತಿಹಾಸಕಾರರ ಒಂದು ಇದು. ಮುಂದೆ ಈ ಒಂದು ಕೆಲಸ ಬಹಳ ಇದೆ ಮಾತಾಡೋದು. ಯೋಧರ ತಂಡ ಎಲ್ಲ ರಚನೆ ಮಾಡಿದ್ದೇನೆ ಅಂದ್ರೆ ಭಾಷೆ ಗೊತ್ತಾಗ್ಬಿಡುತ್ತೆ, ದಿಲ್ಲಿ ಭಾಷೆ ಗೊತ್ತಾಗ್ಬಿಡುತ್ತೆ. ಅವಾಗ ಗುರು ಹೇಳ್ತಾನಂತೆ, ಕಳಿಸ್ತಾನಂತೆ, ಬಾ ನೀನು ಇಲ್ಲಿಗೆ ವಿಚಾರಣೆ ನಡೆಸಬೇಕು, ನಿನಗೆ ಯಾಕೆ ಬೇಕು, ನಿನ್ನ ಗುರು ಆದವನು ನಿನಗೆ ಸೈನ್ಯ ಯಾಕೆ ಕಟ್ಟಬೇಕಪ್ಪ ಅಂತ ಹೇಳ್ತಾನೆ. ಆವಾಗ ಗುರು ಹೇಳ್ತಾನಂತೆ, ಆಯಿತು ಬರ್ತೀನಿ ಅಂಥೇಳಿ ಹೊರಡಕ್ಕೆ ಸಿದ್ಧ ಆಗ್ತಾನಂತೆ ಡೆಲ್ಲಿಗೆ. ಆ ಶಿಷ್ಯರು ಹೇಳ್ತಾರಂತೆ, ನಿನ್ನ ತಂದೆಗೆ ಮಾಡ್ದಂಗೆ ನಿನಗೂ ಮಾಡ್ತಾನೆ ಮಾರಾಯ, ನೀನು ಯಾಕೆ ಹೋಗ್ತೀಯಾ, ನಿನಗೂ ನೀನು ಸಾಯಿಸ್ಬಿಡ್ತಾನೆ, ಸುಮ್ಮನೆ ಸನ್ಮಾನ ದುಡ್ಬಿಟ್ಟು ಸಾಯಿಸೋಗ್ಬಿಡ್ತಾನೆ, ನೀನು ಹೋಗಬೇಡ ನೀನು ಅಂತ ಹೇಳ್ತಾರಂತೆ. ಯಾಕೆ ಹೋಗ್ಬೇಕು ನೀನು ಹಾಗೆ ಹೇಗೆ ಅಂತ ಶಿಷ್ಯರು ಹೇಳ್ತಾರಂತೆ. ಅವನಿಗೆ ಪಾಪ ಅವನ ರಕ್ಷಣೆ ಮಾಡೋಕ್ಕೆ ಅವ್ರಿಗೂ ಇಷ್ಟ ಇರ್ತದೆ. ಅವಾಗ ಅವನು ಹೇಳ್ತಾನಂತೆ, ಇಲ್ಲ ನಾನು ಹೋಗ್ತಾ ಇದ್ದೀನಿ. ಯಾಕೆ ನಮ್ಮ ಗುರುಗಳು ಏನು ಹೇಳಿದ್ರು, ಆ ಗುರುಗಳು ಹೇಳ್ದಂಗೆ ಕೇಳೋಣ. ಗುರುಗಳು ಏನಪ್ಪ ಹೇಳಿದ್ರು ಅಂದರೆ, ನಮಗೆ ಕಲಿಸಿದ ಪಾಠವೆಂದರೆ ಭಯ ಪಡುವುದನ್ನು ವರ್ಜಿಸಬೇಕು. ಭಯ ಪಡಬಾರ್ದು. ನಾವ್ಯಾಕೆ ಭಯ ಪಡಬೇಕು, ಅವನೇನು ಮಾಡ್ತೀನಿ ನೋಡೋಣ, ಭಯ ನಾನು ಪಡೋದಿಲ್ಲ, ಭಯ ಪಡಬಾರ್ದು. ಆಮೇಲೆ ದೇವರ ಮೇಲೆ ನಾವು ಭರವಸೆ ಇಟ್ಕೊಳ್ಬೇಕು. ಕಾಯ ವಾಚ ಮನಸ್ಸಿಂದ ಯಾರ ವಿರುದ್ಧವೂ ಆಕ್ರಮಣ ನಾವು ಎಸಗಬಾರದು ಅಂತ ಹೇಳಿದ್ದಾರೆ. ಅದನ್ನು ಮಾಡೋಣ. ನಮ್ಮ ಲೌಕಿಕ ವ್ಯವಹಾರಗಳು ಏನೇ ಇರಲಿ ಅದನ್ನು ನ್ಯಾಯನಿಷ್ಠೆಯಿಂದ ಎಸಗಿ ಜನರೊಂದಿಗೆ ನಮ್ಮ ಸುಖ ದುಃಖ ಆದಾಯಗಳನ್ನು ಹಂಚಿಕೊಂಡು ಯಾರನ್ನೂ ದ್ವೇಷ ಮತ್ತು ಈರ್ಷ್ಯೆಗಳಿಂದ ನೋಡದೆ ಜೀವನ ಸಾಗಿಸುವುದಾಗಿದೆ. ಆದರೆ ಧರ್ಮ ಪಾಲನೆ ಅಥವಾ ನೈತಿಕತೆಗಳ ಪರವಾಗಿ ಹೊರಡಬೇಕಾಗಿದ್ದು, ಅದಕ್ಕಾಗಿ ನಾವು ತ್ಯಾಗ ಬಲಿದಾನಕ್ಕೂ ಸಿದ್ಧರಾಗಿರಬೇಕು. ಯಾಕೆಂದರೆ ಅಂತಿಮವಾಗಿ ಸರ್ವರು ದೇವರಿಗೆ ಸೇರಿಸಲ್ಪಟ್ಟಿದೆ.
ನಾವು ದೇವರ ಸಕಲ ಐಶ್ವರ್ಯನೂ ಅನುಭವಿಸುತ್ತಿದ್ದೇವೆ. ಆದರೆ ಯಾವಾಗ ಅವನು ನಮಗೆ ತನಗೆ ಸಮರ್ಪಿಸುವಂತೆ ಕೇಳುತ್ತಾನೋ ಆಗ ನಾವು ಅವನ್ನು ಪಾದಗಳಿಗೆ ಸಮರ್ಪಿಸಬೇಕು. ನನ್ನ ತಂದೆ ಕೂಡ ಅದೇ ರೀತಿ ಮಾಡಿದ್ರು, ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ, ನೀವು ಕೂಡ ಅದನ್ನೇ ಮಾಡ್ರಿ, ಧೈರ್ಯವಾಗಿರ್ರಿ, ಎಲ್ಲ ದೇವ್ರ ಇಚ್ಛೆ ಬಿಟ್ಬಿಡಿ. ನಾವು ಧೈರ್ಯದಿಂದ್ರೆ ದೇವ್ರು ಏನು ಮಾಡಿಸ್ತಾನೋ ಅದು ಮಾಡಿಸ್ತಾನೆ. ನಾವು ಸಾಯ್ಬೇಕಾ ಸಾಯೋಣ, ಬದುಕಬೇಕಾ ಬದುಕೋಣ, ಅದೆಲ್ಲ ದೇವರ ಕೈಲಿದೆ. ನಾವು ಯಾಕೆ ಹೆದರಬೇಕು? ನೋಡೋಣ, ನಮ್ಮ ತಂದೆ ಕೂಡ ಅದೇ ರೀತಿನೇ ಮಾಡಿದ್ರು, ನಾನು ಕೂಡ ಅದೇ ರೀತಿ ಮಾಡ್ತೀನಿ ಅಂತ ಅವನು ಧೈರ್ಯವಾಗಿ ಕೊಡ್ತಾನ ಅವನು. ಸೊ ಆವಾಗ ಗುರು ಹರಗೋವಿಂದನ್ನ ಸರಿ ಹಿಡಿತಾನೆ. ಯಥಾ ಪ್ರಕಾರ ಜೈಲಿನ ಹಿಡಿತಾನೆ, ಅವನ್ನ ಬಿಡುದಿಲ್ಲ, ಅಂದ್ರೆ ಸಾಯಿಸೋದಿಲ್ಲ, ಬಿಡುಗಡೆ ಮಾಡಿಬಿಡ್ತಾರೆ. ಅಂದರೆ 1611-12 ಮುಕ್ಕಾಲು ಪಾಲು ಇದು ಬಿಡುಗಡೆ ಆಗಿರ್ಬೇಕು ಅಂತ ಹೇಳ್ತಾನೆ. ಬಿಡುಗಡೆ ಮಾಡಿದ್ಮೇಲೆ ಯಾತಕ್ಕೆ ಬಿಡುಗಡೆ ಮಾಡಿದಾಗ ಜಹಂಗೀರು ಯಾತಕ್ಕೆ ಕನಕರ ತೋರಿಸ್ತಾ ಅನ್ನೋದು ಯಾವ ಇತಿಹಾಸಕಾರನ ಕೊಟ್ಟಿಲ್ಲ. ಆದರೆ ಜಹಂಗೀರ್ನ ಸ್ನೇಹ ಸಂಪಾದಿಸ್ಬಿಡ್ತಾನೆ. ಒಂದು ರೀತಿ ಅವನ ಮತ ಪ್ರಚಾರಕ್ಕೆ, ಧರ್ಮ ಪ್ರಚಾರಕ್ಕೆ ಜಹಂಗೀರು ಅಡ್ಡಿ ಮಾಡಲ್ಲ ಅಂತ ಒಂದು ಇತಿಹಾಸಕಾರ ಹೇಳಿಕೆ. ಅದೇನೇ ಇರಲಿ, ಒಟ್ಟಾರೆ ಬಿಡುಗಡೆ ಆಗ್ತಾನವನು. ಅಶ್ವವೇರಿ ಬಂದ ಸಿಕಂದ ಆಗಲಿಲ್ಲ ಅವನು ಕಲಂದ. ಅಶ್ವವೇರಿ ಬಂದ ಸಿಕಂದ ಆಗಲಿಲ್ಲ ಅವನು ಕಲಂದ. ಅಸ್ತಿತ್ವದ ತಂಡ ಶಾಲೆಯಲ್ಲಿ ನನಗನಾಣ್ಯ ಬರಿದು ಮಾಡಿ ತ್ಯಜಿಸಿದ ಶಾಣ್ಯ. ಅಶ್ವವೇರಿ ಬಂದ ಸಿಕಂದರ್ ಆಗಲಿಲ್ಲ ಅವನು ಕಲಂದ. ನಿನ್ನ ಕತ್ತಿ ಕುಡಿದು ಮತ್ತಾಗಿ ಮಲಗಿದಂತಿದೆ ಇಲ್ಲಿ. ನಿನ್ನ ಕತ್ತಿ ಕುಡಿದು ಮತ್ತಾಗಿ ಮಲಗಿದಂತಿದೆ ಇಲ್ಲಿ. ನಿನ್ನ ನಿದ್ದೆಯ ಕ್ರೂರತೆಯಿಂದ ಕುಡಿದು ಮತ್ತರಾಗಿ, ನಿನ್ನ ನಿದ್ದೆಯ ಕ್ರೂರತೆಯಿಂದ ಕುಡಿದು ಮತ್ತರಾಗಿ ಮಲಗಿದ್ದಾರೆ ರಕ್ತ ಚೆಲ್ಲಿ, ಮಲಗಿದ್ದಾರೆ ರಕ್ತ ಚೆಲ್ಲಿ. ಅಶ್ವವೇರಿ ಬಂದ ಸಿಕಂದ, ಅಶ್ವವೇರಿ ಬಂದ ಸಿಕಂದ ಆಗಲಿಲ್ಲ ಅವನು ಕಲಂದ. ಒಂದೇ ಒಂದು ಕ್ಷಣ ಸುಡುಗಾಡಿನ ಮಣ್ಣೆ, ಒಂದೇ ಒಂದು ಕ್ಷಣ ಸುಡುಗಾಡಿನ ಮಣ್ಣೆ ಫಲವತ್ತನ್ನು ಸಿಂಗರಿಸುವಂತಾವು ಕೆಮ್ಮಣ್ಣೆ. ಬಿಡುಗಡೆ ಆದ ತಕ್ಷಣ ಇವನು ಇನ್ನೇನು ಮಾಡ್ತಾನೆ? ಯಥಾ ಪ್ರಕಾರ ಎಲ್ಲ ಗುರುಗಳು ಮಾಡೋ ಥರ ಪ್ರವಾಸ ಶುರು ಮಾಡ್ತಾನೆ. ಎಲ್ಲ ಕಡೆ ಹೋಗ್ತಾನೆ, ತಿಟ್ಟಿಬೆಟ್ಟಿಗೆ ಹೋಗ್ತಾನಂತೆ. ಅಲ್ಲಿ ಶ್ರೀನಗರಕ್ಕೆ ಹೋಗ್ಬಿಟ್ಟು ಅಲ್ಲೂ ಕೂಡ ಒಂದು ಗುರುದ್ವಾರ ನಿರ್ಮಾಣ ಮಾಡ್ತಾನೆ. ಅಲ್ಲೊಬ್ಬ ಬ್ರಾಹ್ಮಣ ಸಿಗ್ತಾನಂತೆ, ಒಬ್ಬ ಸೇವಾದಾಸ್ ಅಂತ ಹೇಳಿ. ಇವನ ಒಂದು ಪ್ರವಚನಿಕ ಮರಳಾಗಿ ಸಿಖ್ ಧರ್ಮ ಸ್ವೀಕಾರ ಮಾಡ್ಕೊತಾನಂತೆ. ಇಂದಿಗೂ ಅಲ್ಲೊಂದು ಗುರುದ್ವಾರ ಇದೆ ಅಂತ ಹೇಳಲಾಗಿದೆ. ಅದೇ ಮಹಾರಾಷ್ಟ್ರದ ಒಂದು ಫೇಮಸ್ ನಮ್ಮ ಪ್ರಸಿದ್ಧ ಸಮರ್ಥ ರಾಮದಾಸನ ಪರಿಚಯ ಆಗ್ತದೆ. ಅವನು ಸಂತ ಆಗಿರ್ತಾನೆ. ಅವನ ಪರಿಚಯ ಆದಾಗ ರಾಮದಾಸ್ ಕೇಳ್ತಾನಂತೆ, ಸಮರ್ಥ ರಾಮದಾಸ್, ಅಲ್ಲ ನೀನು ಒಳ್ಳೆ ಸೈನಿಕನ ಥರ, ರಾಜನ್ ಥರ ನೀನು ಈ ಥರ ಓಡಾಡ್ತಾ ಇದ್ದೀಯಲ್ಲಪ್ಪ, ನೀನು ಗುರು ಅಂತ ಹೇಳ್ಕೊಂಡು ಈ ಥರ ಇರೋದು ಸರಿನಾ ಅಂತ ಕೇಳ್ತಾರಂತೆ. ಆವಾಗ ಗುರು ಆದವನು ರಾಜನ ಥರ ಯಾಕಿರಬಾರ್ದು? ಇವನು ಉತ್ತರ ಕೊಡೋದು ನೋಡಿ ಭಾಳ ಚೆನ್ನಾಗಿ ಕೂತಾನೆ ಅವನು. ಹೇಗೆ ಅಂದರೆ, ಮಹಾನ್ ಸಂತ ಗುರುನಾನಕರ ಆಧ್ಯಾತ್ಮಿಕ ಸಿಂಹಾಸನದಲ್ಲಿ ಕುಳಿತಿರುವ ನೀವು ರಾಜ ಮಹಾರಾಜರು ಬಿಂಬಿಸುವ ಪೋಷಕರು ಪ್ರದರ್ಶಿಸಿದೆ ಅನ್ನೋ ಒಂದು ಪ್ರಶ್ನೆಗೆ ಗುರು ಉತ್ತರ ಈ ಥರ ಕೊಡ್ತಾರೆ. ಯಾವ ಥರ ಅಂದರೆ, ಜಾಹಿರ್ ಅಮೀರಿ ಬಾತನ್ ಫಕೀರಿ, ಗುರು ನಾನಕ್ನೇ ಮಾಯಾ ತ್ಯಾಗಿ ಥಿ, ಸಂಸಾರ ನಹಿ ತ್ಯಾಗ ಥಾ. ಅಂದರೆ ಕನ್ನಡದಲ್ಲಿ ಹೇಳೋದಾದ್ರೆ, ಬಹಿರಂಗದಲ್ಲಿ ನಾನು ರಾಜನಂತೆ, ಔಟ್ಸೈಡ್ ಹೊರಗಡೆ ಬಹಿರಂಗದಲ್ಲಿ ನಾನು ರಾಜನ ಥರ ಕಾಣ್ತೀನಿ, ಅಂತರಂಗದಲ್ಲಿ ನಾನು ಫಕೀರನಂತೆ. ಗುರುನಾನಕ್ ಮಾಯೆಯನ್ನು ತ್ಯಜಿಸಿದ್ದರು, ಆದರೆ ಈ ಪ್ರಪಂಚನ ತ್ಯಜಿಸಲಿಲ್ಲ.
ಇದು ಫೇಮಸ್, ಬಹಳ ಪ್ರಸಿದ್ಧಿ ಪಡ್ಕೊಂಡಿದೆ ಅವ್ರು ಹೇಳಿದ್ದು. ಅದನ್ನ ಇಂದಿಗೂ ನಾವು ಹೇಳೋದಾದ್ರೆ ನಾವು ಆ ಕೆಲಸ ಮಾಡಬೇಕಾಗಿದೆ. ಯಾಕೆಂದರೆ ನಾವು ಹೊರಗಡೆ ನಾವು ಯಾವುದೇ ಡ್ರೆಸ್ ಹಾಕ್ಕೊಂಡ್ರು, ಏನೇ ಹಾಕ್ಕೊಂಡ್ರು, ಏನೇ ಮಾಡಿದ್ರು ನಮ್ಮ ಅಂತರಂಗದಲ್ಲಿ ನಾವು ಆಧ್ಯಾತ್ಮಿಕತೆ ಇಟ್ಕೊಳ್ಬೇಕು ಅನ್ನೋದನ್ನ ಇದನ್ನು ಹೇಳ್ತಾನೆ. ಅಷ್ಟೇ, ಇನ್ನೇನಿಲ್ಲ. ಸಂಸಾರ ತ್ಯಾಗ ಮಾಡಬೇಕು ಅಂತಿಲ್ಲ. ನನಗೆ ಬೇಡ, ನನಗೆ ಯಾವುದು ಇಷ್ಟ ಇಲ್ಲ ಅಂತ ನನಗೆ ಕಾಡಿಗೆ ಹೋಗಿ ನಾವು ಸುಮ್ಮನೆ ಧ್ಯಾನ ಮಾಡಕ್ಕೆ ಕುತ್ಕೊಳೋದಲ್ಲ. ಈ ಸಂಸಾರದಲ್ಲೇ ಇದ್ಕೊಂಡು ಎಲ್ಲ ಕಷ್ಟ ಎಲ್ಲ ನಷ್ಟ ಅನುಭವಿಸ್ಕೊಂಡು ಹೊರಗಡೆ ನಾವು ಚೆನ್ನಾಗಿ ರಾಜನಂತೆ ಇರ್ಬೋದು, ಚೆನ್ನಾಗಿ ಸಂಸಾರ ಸುಖ ಅನುಭವಿಸ್ಬೋದು. ಅದು ಇವನ ಹೇಳಿದ ಒಂದು ತತ್ವ. ಅವ್ರು ಏನು ಮಾಡ್ತಾರೆ, ಶಿವಾಜಿ ಮಹಾರಾಜನಿಗೆ ರಾಮದಾಸರು ಕೂಡ ಇದನ್ನ ಒಂಥರ ಇದು ಇವನ ಒಂದು ಪ್ರಭಾವ ಆಯಿತು ಅಂತ ಹೇಳಲಾಗಿದೆ. ವಾಪಸ್ ಹೋದಾಗ ರಾಮದಾಸರು ಶಿವಾಜಿ ಮಹಾರಾಜನ ಕೂಡ ಇದೇ ಒಂದು ಹೇಳಿದ್ರಂತೆ, ಒಂದು ರೀತಿ ಪ್ರವಚನ, ಉಪದೇಶ ಅಂತ ಹೇಳ್ಬೋದು. ಅವರು ಜನರು ಕೇವಲ ಅಂತರಂಗ ಶುದ್ಧಿಗಳಿಸಲು ಕೆಚ್ಚು ಬಲ ಸ್ಥೈರ್ಯ ತ್ಯಜಿಸಿ ಪುಕ್ಕಲರಾಗಿ ಆಕ್ರಮಣಕಾರಕ ಬಲಕ್ಕೆ ತುತ್ತಾಗಿ ಅವರ ದಾಸ್ಯಕ್ಕೆ ಗುರಿಯಾಗಿರುವುದನ್ನು ನೆನಪಿಸಿ ಜನರು ಶೌರ್ಯವಂತರಾಗಿ ಹೋರಾಟದ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂಬುದಾಗಿ ಹೇಳಿದ್ದು ಇತಿಹಾಸಕಾರರ ಹೇಳಿಕೆಯಾಗಿದೆ ಅಂತ ಹೇಳ್ತಾರೆ. ಇದು ಇಂದಿಗೂ ಪ್ರಸ್ತುತ. ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ಪ್ರತಿಯೊಬ್ಬ ಹಿಂದೂ ಅಂತ ಅನ್ನಿಸ್ಕೊಂಡವನು ಈ ಸಿಖ್ ಧರ್ಮದ ಒಂದು ಉಪದೇಶ ನಾವು ಫಾಲೋ ಮಾಡಬೇಕಾಗಿದೆ. ಯಾಕಂದ್ರೆ ನಾವು ಮೂಲತ್ತೂ ದೇವರು ಅಂತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲ ಕೇಳ್ತೀವಿ, ಭಕ್ತರಾಗ್ತೀವಿ, ಅದು ಸರಿ. ಆದರೆ ಅದು ಅಂತರಂಗದಲ್ಲಿ ಅದು ಸರಿ, ಅದು ಇರಬೇಕು. ಅದು ದೇವ್ರ ಭಯ ಇರಬೇಕು, ದೇವ್ರ ಮೇಲೆ ನಂಬಿಕೆ ಇರಬೇಕು, ದೇವ್ರ ಧ್ಯಾನ ಮಾಡಬೇಕು, ಅದೆಲ್ಲ ಸರಿ. ಮೋಕ್ಷ ಪಡ್ಬೇಕು, ಅದು ಸರಿ. ಬಹಿರಂಗವಾಗಿ ಈ ಜೀವನ ಸಾಗಿಸ್ಬೇಕಾದ್ರೆ ಎಲ್ಲ ಆಕ್ರಮಣಗಳನ್ನ ನಾವು ಎದುರಿಸ್ಬೇಕಾಗ್ತದೆ, ಎಲ್ಲ ಕಷ್ಟ ಕಾರ್ಪಣೆ ಇರ್ತದೆ. ಅವಾಗ ನಾವು ಧೈರ್ಯವಂತರಾಗಿರಲೇಬೇಕು, ಶೀಲವಂತರಾಗಿರಲೇಬೇಕು, ಧೈರ್ಯವಾಗಿ ತೋರಿಸ್ಲೇಬೇಕು. ಅದಿದ್ರೇನೆ ನಾವು ಅಂತರಂಗದಲ್ಲಿ ನಾವು ಏನು ಮಾಡಬೇಕು ಅಂದ್ರೆ ನಾವು ಮಾಡ್ಬೋದಾಗಿರ್ತದೆ. ಸೊ ಆ ಹಿರಿ ಅನ್ನೋದನ್ನ ನಾವು ಇಟ್ಕೊಳ್ಬೇಕಾಗ್ತದೆ, ಎರಡು ಕತ್ತಿ ಅನ್ನೋದನ್ನ ಇವನು ತೋರಿಸ್ಕೊಡ್ತಾರೆ ಇವನು. ಸೊ ನಾನಕ್ ಸಾರಿದ ಹಾಗೆ ದೇವರೊಬ್ಬ ನಿರಾಕಾರ, ನಾಮ ಜಪಿಸಿ ಅಂತರಂಗದಲ್ಲಿ ಫಕೀರಂತೆ ಬಹಿರಂಗದಲ್ಲಿ ಲೌಕಿಕ ಜೀವನ ಸಾಗಿಸಿದ ಗುರು ಹರ್ಗೋಬಿಂದ್ ಸಿಂಗ್ ಪಾಲಿಸಿದ್ರು. ಹಿಂದೂಗಳು ತಮ್ಮ ದೇವರುಗಳಿಗೆ ಶಸ್ತ್ರಾಸ್ತ್ರಗಳನ್ನು ನೀಡಿ ತಮ್ಮನ್ನು ರಕ್ಷಿಸಲು ಅವರನ್ನು ಪ್ರಾರ್ಥಿಸಿ ಸ್ತುತಿಸಿ ಜಪಿಸಿ ತಾವು ಮಾತ್ರ ನಿಶಸ್ತ್ರೀಕರಣದ ಅಭ್ಯಾಸ ಮಾಡಿ ಯಾವ ಶಸ್ತ್ರಾಸ್ತ್ರವನ್ನು ಹಿಡಿದೆ ಪುಕ್ಕಲರಾಗಿ ಇನ್ನೊಬ್ಬರ ಅಡಿಯಾಳಾಗಿ ಆಳುವವರ ಗುಲಾರಾಮ ಜೀವಿಸಲು ಅವರು ಖಂಡಿಸಿದ್ರಂತೆ. ಅದು ಹಿಂದೂಗಳ ಪ್ರತಿಯೊಂದು ದೇವತೆಗಳು ಆಯುಧ ಪಾಣಿಗಳಾಗಿದ್ದು ತಾವು ನಿಸ್ಸಹಾಯಕರಾಗಿ ನಿಷ್ಕ್ರಿಯರಾಗಿ ಉದಾಸೀನ ಹೊಂದವರಾಗಿ ಬಾಳ್ವೆ ನಡೆಸುವುದು ಅವರಿಗೆ ಬೇಡವಾಗಿತ್ತು. ಹಿಂದೂ ದೇವರಿಗೆ ಮಾತ್ರ ಆಯುಧಗಳನ್ನು ನೀಡಿ ತಮ್ಮ ರಕ್ಷಣೆಗೆ ದೇವರನ್ನು ಅವಲಂಬಿಸುವುದು ಅತ್ಯಂತ ಅಸಹನೀಯ ಹಾಗೂ ಪರಾವಲಂಬಿತ ಸೂಚಕವಾಗಿತ್ತು. ಅವರು ಹೇಳಿದ್ದು, ಅವರ ನಡವಳಿಕೆ, ಅವರ ನಂಬಿಕೆ ಇಂದಿಗೂ ನಾವು ಆಚರಣೆ ಮಾಡಬೇಕಾಗಿದೆ. ಈ ಪರಾವಲಂಬಿತನ ಈ ಒಂದು ಪದ ಇದೆ ನೋಡಿ, ಪರಾವಲಂಬಿತ, ಇನ್ನೊಬ್ಬರ ಮೇಲೆ ನಾವು ನಂಬಿಕೆ ಇದೆಯಲ್ಲ, ಅದಕ್ಕೆ ಪರಾವಲಂಬಿತನ ಅಂತ ಹೇಳ್ತಾರೆ. ಹಿಂದೂಗಳ ಜಾತಿ ಪದ್ಧತಿಯಲ್ಲಿ ದೃಢವಾಗಿ ಶತಮಾನಗಳ ಕಾಲದ ಬೆಳೆದು ಬಂದು ಅವರನ್ನು ಅತ್ಯಂತ ಬಲಹೀನನ್ನಾಗಿ ಮಾಡಿದೆ. 4 ವರ್ಣಗಳಲ್ಲಿ ಕೇವಲ ಕ್ಷತ್ರಿಯ ಕುಲದವರು ಸೈನ್ಯಕ್ಕೆ ಸೇರಿ ಯೋಧರಾಗಿ ಹೋರಾಟ ನಡೆಸುವ ಕಸುಬು ಇತರ ಕುಲದವರನ್ನು ಕ್ಷಾತ್ರಹೀನ, ಧೈರ್ಯಹೀನ, ಪುಕ್ಕಲರನ್ನಾಗಿ ಮಾಡಿತು. ಅಪರೂಪಕ್ಕೆ ಹೊಟ್ಟೆಪಾಡಿಗೆ ಕ್ಷಾತ್ರ ಮನಸ್ಸುಳ್ಳ ಬ್ರಾಹ್ಮಣ, ವೈಶ್ಯ ಮತ್ತು ದಲಿತ ಪಂಗಡದವರು ಹೋರಾಟ ನಡೆಸಿ ರಾಜ್ಯಭಾರ ಮಾಡಿದ್ದು ಉಂಟಾದರೂ ಜನಸಾಮಾನ್ಯರು ದೇಶಕ್ಕಾಗಿ ದೇಶಾಭಿಮಾನ ಇರಿಸಿಕೊಂಡು ಸೈನ್ಯಕ್ಕೆ ಶಾಮೀಲಾಗಿ ಹೋರಾಟ ನಡೆಸುವುದು ಬಲು ಅಪರೂಪವೆಂದೇ ಹೇಳಬೇಕು. ಅಪರೂಪದಲ್ಲಿ ಅಪರೂಪದಂತೆ ಶಿವಾಜಿ, ಪೇಶ್ವೆ ಮುಂತಾದ ವೀರರು ಕ್ಷಾತ್ರ ಮನಸ್ಸು ಹೊಂದಿದ್ದು ಹೋರಾಟದಲ್ಲಿ ಭಾಗಿಯಾದರು. ಸೊ ಪಂಜಾಬ್ನ ಸಿಖ್ರು ತಮ್ಮ ಖಾಲ್ಸಾ ಸೈನ್ಯದಲ್ಲಿ ಪ್ರತಿಯೊಂದು ಪಂಗಡದವರಿಗೆ ಸ್ಥಾನ ನೀಡಿ ಅವರನ್ನು ಉನ್ನತ ಮಟ್ಟಕ್ಕೆ ಏರಿಸಿ ಹೋರಾಟ ನಡೆಸಬಲ್ಲ ಅವರಿಗೆ ಜನ್ಮಕ್ಕೆ ಅಂಟಿಕೊಂಡ ಕ್ಷಾತ್ರ ಸ್ವಭಾವ ಅಥವಾ ಕ್ಷತ್ರಿಯ ಪಂಗಡದಲ್ಲಿ ಜನ್ಮ ತಾಳಬೇಕಾಗಿರುವ ಅರುಮೂಡಿ ಅದನ್ನು ಪರಿಪಾಲಿಸಿದ್ದು ಒಂದು ಅಪೂರ್ವ ಸಂಗತಿಯಾಗಿದೆ ಎಂದು ಇತಿಹಾಸಕಾರ ಹೇಳ್ತಾರೆ. ಪುಕ್ಕಲರಾಗಿ, ಬಲಹೀನರಾಗಿ, ಇನ್ನೊಬ್ಬರು ಅಡಿಯಾಳಾಗಿ ಜೀವಿಸೋದಕ್ಕಿಂತ
ಹೋರಾಟದ ಮನೋಭಾವ ಬೆಳೆಸಿ ಆಕ್ರಮಣಕಾರ ವಿರುದ್ಧ ಹೋರಾಟ ಜಯಿಸಿ ತಮ್ಮ ನೆಲ ಜಲ ಸಂಪತ್ತನ್ನು ರಕ್ಷಿಸಿಕೊಳ್ಳುವುದೇ ನಿಜವಾದ ಧರ್ಮ ಎಂಬ ನಿಲುವನ್ನು ಹೊತ್ತು ಗುರು ಹರ್ಗೋಬಿಂದ್ ಸಿಂಗ್ ಸೈನ್ಯ ಕಟ್ಟಿದ್ರು, ಕೋಟೆ ಕೊತ್ಲ ಕಟ್ಟಿದ್ರು. ಅದೆಲ್ಲ ರಕ್ಷಣಾ ವಿಧಾನಗಳಾಗಿದ್ದು ಅಷ್ಟೇ. ಅವರು ಶಸ್ತ್ರಾಸ್ತ್ರ ಧರಿಸಿ ಆಕ್ರಮಣಕಾರರ ವಿರುದ್ಧ ಹೋರಾಟ ಮಾಡ್ರಿ ಅಂತ ಆದೇಶ ನೀಡಿದರು. ಮೊದಲೇ ಪ್ರಪ್ತವಾಗಿ ಹರ್ಗೋಬಿಂದ್ ಸಿಂಗ್ ಅವರನ್ನು ನೆನೆಸ್ಕೊಳ್ಳೇಬೇಕು ನಾವು. ಅವರು ಜನರಿಗೆ ಪುಕ್ಕಲಾಗಿರ್ಬೇಡ್ರಿ, ಹೋರಾಟ ಮಾಡ್ರಿ, ಅಂತರಂಗದಲ್ಲಿ ದೇವ್ರ ಬಗ್ಗೆ ಆಗಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಬಹಿರಂಗವಾಗಿ ನೀವು ಕ್ಷಾತ್ರರಾಗಿ, ಒಂದು ಕ್ಷತ್ರಿಯರಾಗಿ ಒಂದು ಕ್ಷಾತ್ರಭವನ ಇಟ್ಕೊಂಡು ಹೋರಾಟ ಮಾಡುವಂಥದ್ದು, ಒಂದು ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವು ಜೀವನ ಸಾಗಿಸ್ರಿ ಅನ್ನೋದನ್ನ ಇದೆ. ಸೊ ಗುರುದತ್ತ ಅಂತ ಒಬ್ಬ ಹುಡುಗನ ಒಂದು ಜನ್ಮ ಆಗ್ತದೆ, ಅವನ ಹೆಸರಿನ ಒಂದು ಮಗು ಆಗ್ತದೆ. ಅವರಿಗೆ ಅವರ ಎರಡನೇ ಪತ್ನಿ ಸೂರಜ್ ಮಲ್ಲನಿಗೆ ಅವಳು ಹುಟ್ಟಿದ್ದು. ಮೂರನೇ ಪತ್ನಿ ಬೇರೆ ಅವ್ರಿಗೆ ಇರ್ತಾರೆ, ನಾನಕಿ ಅಂತ ನಮಗೆ. ಅವಳು ಕೂಡ 2 ಮಕ್ಕಳಾಗತ್ತೆ. ಸೊ ಇದೇ ನಾನಕಿ 1622ರಲ್ಲಿ ಇತಿಹಾಸ ಪ್ರಸಿದ್ಧ ತೇಗ್ ಬಹದ್ದೂರ್ ಅವರಿಗೆ ಜನ್ಮವಿಡ್ತಾರೆ, ಮುಂದೆ ಅದು ಬರ್ತದೆ. ಸೊ ಜಹಂಗೀರು 1627 ಮನಸ್ಸಿದ ಅವನ ಮಗ ಶಹಜಾನ್ ಇರ್ತಾನೆ. ಸೊ ಇದೆಲ್ಲ ಇವರ ಈ ಸಿಖ್ರ ಇತಿಹಾಸದಲ್ಲಿ ಮೊಘಲರ ಇತಿಹಾಸಕ್ಕೂ ಒಳಗೊಂಡಿದೆ, ಅಲ್ಲೂ ಅದು ಸೇರ್ಕೊಂಡಿದೆ. ಅವರ ಇತಿಹಾಸಕ್ಕೂ ಇವರ ಇತಿಹಾಸಕ್ಕೂ ಮಧ್ಯ ಘರ್ಷಣೆ ಹೇಗೆ ನಡೀತು ಅನ್ನೋದನ್ನ ನಾವು ಒಂದು ಹೇಳಲೇಬೇಕಾಗ್ತದೆ. ಸೊ ಇದು ಮುಂದೆ ಹೋಗ್ತಾ ಹೋಗ್ತಾ ಘರ್ಷಣೆ ಜೋರಾಗ್ತದೆ ಇವರಿಬ್ಬರ ಮಧ್ಯ. ಬಹಳ 2 ಕಡೆನೂ ಸಾವು ನೋವು ಆಗ್ತದೆ, ಯುದ್ಧಗಳು ಶುರು ಆಗ್ತದೆ. ಯುದ್ಧ ಶುರುವಾಗಿ ಭಾಳ ಕಷ್ಟಪಡ್ತಾರೆ. ಈ ಹರ್ಗೋಬಿಂದ್ ಪಡೆ ಸೈನಿಕರು ತುಂಬ ತ್ಯಾಗ ಮಾಡ್ತಾರೆ. ಅದು ವಿಷಯ ತುಂಬ ಇದೆ ಹೇಳೋದ್ರಲ್ಲಿ. ಸೊ ಒಟ್ಟಾರೆ ಹೇಳೋದಾದರೆ ಅವರು ಆ ಸಮಯದಿಂದನೇ ಶುರು ಆಗ್ತದೆ, ಪ್ರಾರಂಭವಾಗ್ತದೆ ಘರ್ಷಣೆ. ಇದನ್ನ ಘರ್ಷಣಾ ಯುಗನೇ ಅಂತ ಹೇಳ್ಬೋದು ಪಂಜಾಬ್ನಲ್ಲಿ. ಗುರು ಹರ್ಗೋಬಿಂದ್ ಸಿಂಗ್ 1640ರಲ್ಲಿ ಹಸು ನಿಗ್ತಾರೆ ಅಂತ ಹೇಳಲಾಗಿದೆ. ಅವರ ಮಗ ಗುರು ಹರಿರಾಯ್ ಅಂತ, ಅವರ ಹಿರಿಮಗ ಗುರುದತ್ತನ ಮಗ ಹರಿರಾಯನ್ನ ಇದಕ್ಕೆ ಗುರು ಪದವಿಗೆ ಆರಿಸ್ತಾರೆ. ಸೊ ಇಲ್ಲಿವರೆಗೆ ಬಹಳ ಪ್ರಮುಖ ಗುರುವಿನ ಇತಿಹಾಸ ನಾನು ಹೇಳಿದೆ. ಅದು ಬಹಳ ಪ್ರಮುಖವಾಗಿದೆ, ಇಂಪಾರ್ಟೆಂಟ್ ಅದನ್ನು ಅಂತ ಅನ್ಕೋತೀನಿ ವೈಯಕ್ತಿಕವಾಗಿ. ಹಿಂದೂಗಳಾದ ನಾವು ಅವರಿಂದ ಕಲಿಯೋದು ತುಂಬ ಇದೆ. ನಾವು ಸ್ವಲ್ಪ ಧೈರ್ಯವಂತರಾಗಬೇಕು, ಆತ್ಮರಕ್ಷಣೆಗೆ ನಾವು ಆಯುಧಪಾಣಿಗಳಾಗಬೇಕು ಅನ್ನೋದನ್ನು ಅವರಿಂದ ಕಲಿಯೋದಿದೆ. ಸೊ ಇದುವರೆಗೂ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಶುಭಾಶಯಗಳು, ವಂದನೆಗಳು. ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು. ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು. ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು. ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು. ನಾನಕ ಹೇಳ್ತಾರೆ, ನಾನಕ ಹೇಳ್ತಾರೆ, ದೇವರ ಇಚ್ಛೆ ಪಡೆದಾತ ಅರಿಯುವನು ದೇವರ ರಹಸ್ಯವನು. ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು.